ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡೋದಕ್ಕೆ ಮುಂಚೆ ಇವರು ಆ ಊರಿನ ಕಡತಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇವರು ಸದಸ್ಯರಾಗಿರ್ಬೇಕು. ಆದ್ರೆ ಇವ್ರೇನ್ ಮಾಡಿದ್ರು, ತರಾತುರಿಲಿ ಸದಸ್ಯರಾಗಬೇಕು ಅನ್ನೋ ಒಂದು ಆತುರದಲ್ಲಿ ಇವರು ಯಾವುದೇ ರೀತಿಯಾದ ಸದಸ್ಯತ್ವವನ್ನ ಅಲ್ಲಿ ಪಡ್ಕೊಂಡಿಲ್ಲ ನಾನು ಅಂತ ಹೇಳಿ ಇವರೇ ಹೋಗಿ ಹೈಕೋರ್ಟ್ ಅಲ್ಲಿ WP-3375 ಅಲ್ಲಿ ಅವರು ಕೇಳ್ತಾರೆ, ನನಗೆ ಮತದಾನದ ಹಕ್ಕನ್ನ ಕೊಡಿ, ನನಗೆ 10 ತಿಂಗಳಾಗಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಇವರೇ ಆ ಕಡತಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಾರೆ. ಇವರು ಹೋಗಿ ನನಗೆ ಅವಕಾಶವನ್ನ ಕೊಡಿ, ಮತದಾನ ಮಾಡೋದಕ್ಕೆ 10 ತಿಂಗಳಾಗಿದೆ ಅಂತ ಅಫಿಡವಿಟ್ ಅನ್ನು ಸಲ್ಲಿಸ್ತಾರೆ. ಅದರ ಆಧಾರದ ಮೇಲೆ ಅಫಿಡವಿಟ್ ಕೊಟ್ಟ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ಹೇಳುತ್ತೆ, ಹೌದಪ್ಪ ನಿನಗೆ ಕೊಡ್ತೀವಿ, ಆದ್ರೆ ನೀನು ಸಂಬಂಧಪಟ್ಟ ಇಲಾಖೆಯಲ್ಲಿ ಸ್ಪಷ್ಟೀಕರಣವನ್ನ ಆಮೇಲೆ ಕೊಡ್ಬೇಕಾಗತ್ತೆ ಅಂತ ಹೇಳಿ ಕೊಡ್ತಾರೆ. ಸೆಕ್ಷನ್ 70 ನೀನು ಉತ್ತರ ಕೇಳಿದಾಗ ಕೊಡ್ಬೇಕು ಅಂತ ಹೇಳ್ತಾರೆ. ಇವ್ರೇನ್ ಮಾಡ್ತಾರೆ, ತರಾತುರಿಲಿ ಅಧ್ಯಕ್ಷರಾಗಿ ಮತ್ತೆ 25/5/2025 ಏನು ಬಹುಮತ ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. ಆದ್ರೆ ಅದರಲ್ಲಿ ಏನೇನು ಇರಬೇಕು, ಅದರ ವಿಚಾರಗಳೇನು, ಎಷ್ಟು ಅವರ ಮಾನದಂಡಗಳಿರಬೇಕು, ಅಲ್ಲಿನ ಸ್ಥಳೀಯವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಬೇಕಾದ್ರೆ ಏನೇನು ಮಾನದಂಡಗಳಲ್ಲಿ ಇರಬೇಕು ಅಂತ ಒಂದು ಮಾನದಂಡ ಇದೆ. ಆದ್ರೆ ಆ ಮಾನದಂಡಗಳಲ್ಲಿ 5 ಮಾನದಂಡಗಳನ್ನ ಅವರು ವೈಲೇಟ್ ಮಾಡಿದರು. ಅದನ್ನು ಯಾರ ಗಮನಕ್ಕೂ ತರದೆ ನೇರವಾಗಿ ಎಲ್ಲದನ್ನೂ ಕೂಡ ತಪ್ಪು ಮಾಡಿದ್ದಾರೆ. ಮೊದಲನೇದಾಗಿ ಅವರು ಆ ಒಂದು ಸೊಸೈಟಿಯಲ್ಲಿ ನಿರ್ದೇಶಕರಾಗಬೇಕಾದ್ರೆ ಮಿನಿಮಮ್ 12 ತಿಂಗಳು ಹಾಲು ಹಾಕಿದ ನಂತರ ಅವರು ಸದಸ್ಯತ್ವವನ್ನ ಪಡ್ಕೋಬೇಕು. ಆದ್ರೆ ಅವ್ರೇನ್ ಮಾಡ್ತಾರೆ, 3/4/24 ನಾನು ಸದಸ್ಯತ್ವವನ್ನ ಪಡೆದುಕೊಂಡಿದ್ದೇನೆ, ಸದಸ್ಯತ್ವವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಅವರು ಅಫಿಡವಿಟ್ ಅನ್ನ ಸಲ್ಲಿಸ್ತಾರೆ ಹೈಕೋರ್ಟ್ಗೆ. ಆದ್ರೆ 3/4/24 ಸಲ್ಲಿಸುವಷ್ಟೊತ್ತಿಗೆ ಅವರಿಗೆ 12 ತಿಂಗಳು ಸಂಪೂರ್ಣ ಆಗಿರ್ಲಿಲ್ಲ. ಮೊದಲನೇದಾಗಿ. ಎರಡನೇದಾಗಿ, ಇವರ ತಂದೆಯ ಶೇರ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿ ಅಫಿಡವಿಟ್ ಅನ್ನ ಕೊಡ್ತಾರೆ. ಆದ್ರೆ ತಂದೆ ಯಾವುದೇ ಶೇರ್ ಅನ್ನ ಟ್ರಾನ್ಸ್ಫರ್ ಮಾಡೋ ಅಗತ್ಯ ಬರೋದಿಲ್ಲ. ಯಾವುದೇ ಕಾರಣದಿಂದ 10 ತಿಂಗಳಾಗಿದ್ರಲ್ಲಿ ಅವ್ರ ಶೇರ್ ಅನ್ನ ಟ್ರಾನ್ಸ್ಫರ್ ತಂದೆಯಿಂದ ಮಗನಿಗೆ ಟ್ರಾನ್ಸ್ಫರ್ ಮಾಡಲ್ಲ. ತಂದೆಯವರು ಇಲ್ಲದೆ ಇದ್ದಾಗ ಮಾಡ್ಬೇಕಾಗತ್ತೆ, ಇವರೇ ನೇರವಾಗಿದ್ದಾಗ ಮಾಡಕ್ ಬರಲ್ಲ. ಹಾಗಾಗಿ ಇವರೇ 10 ತಿಂಗಳು ನಾನು ಸದಸ್ಯತ್ವವನ್ನು ಪಡ್ಕೊಂಡಿದ್ದೀವಿ ಅಂತ ಹೈಕೋರ್ಟ್ಗೆ ಅಫಿಡವಿಟ್ ಅನ್ನ ಕೊಡ್ತಾರೆ. ಎರಡನೇದಾಗಿ, ಇವರು 12 ತಿಂಗಳು ಮುಂಚಿತವಾಗಿ ಈ ಸದಸ್ಯರಾಗಬೇಕಾಗಿತ್ತು, ಅದನ್ನು ಕೂಡ ವೈಲೇಟ್ ಮಾಡಿದ್ದಾರೆ. 2 ಸಭೆಯಲ್ಲಿ ಮಹಾಸಭೆಯಲ್ಲಿ ಅವರು ಅಟೆಂಡ್ ಮಾಡಬೇಕು. ಯಾವುದೇ ನಿರ್ದೇಶಕ ಸ್ಥಾನಕ್ಕೆ ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ 2 ಮಹಾಸಭೆಯಲ್ಲಿ ಇವರಿಗೆ 10 ತಿಂಗಳಂತ ಕೊಟ್ಟಾಗ ಆ ಒಂದು ಶೇರನ್ನ ಇನ್ನೊಂದು ಮಹಾಸಭೆಯಲ್ಲಿ ಇಟ್ಟು ಅಪ್ರೂವಲ್ ಮಾಡಬೇಕಾಗಿತ್ತು. ಅದನ್ನ ಅಪ್ರೂವಲ್ ಮಾಡ್ಕೊಳ್ಳಿಲ್ಲ. 2 ಸಭೆಯಲ್ಲಿ ಅಟೆಂಡು ಆಗಿಲ್ಲ. ಯಾವುದೂ ಆಗಲಿ ಎಲ್ಲವನ್ನ ವೈಲೇಷನ್ ಮಾಡಿ ಇವರು ಮಾಡಿರ್ತಕ್ಕಂಥ ಅನ್ಯಾಯವನ್ನ ವಿರುದ್ಧ ನಾವು AR ಆಫೀಸಲ್ಲಿ ಸಲ್ಲಿಸಿದಾಗ ಅವರು ನಿನ್ನೆ ಆದೇಶವನ್ನ ಮಾಡಿದ್ದಾರೆ. ಆ ಆದೇಶ ತಪ್ಪು, ನನಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವರು ನೋಟಿಸ್ ಅನ್ನ ಕೊಟ್ಟಿಲ್ಲ, ನಾವು ಕೇಸ್ ಮಾಡಿದ್ಮೇಲೆ ಕೇಸನ್ನ ನಡೆಸಬಾರದು ಅಂತ ಹೇಳಿ AR ಆಫೀಸಲ್ಲಿ ಕೇಸನ್ನ ನಡೆಸಬಾರದು ಅಂತ ಹೇಳಿ ಹೈಕೋರ್ಟ್ಗೆ ಹೋಗಿ ಇವರು ಸ್ಟೇ ತರ್ತಾರೆ. ಸ್ಟೇ ತಂದು 9 ತಿಂಗಳಾಯ್ತು. ಅದಾದ ನಂತರ ಆ ಸ್ಟೇ ಕ್ಯಾನ್ಸಲ್ ಆಗಿ ಮತ್ತೆ ನೀನು ಅಲ್ಲಿಗೆ ಹೋಗ್ಬೇಕು, ಪ್ರಾಧಿಕಾರಕ್ಕೆ ಹೋಗ್ಬೇಕು ಅಂತ ಹೇಳಿ ಸ್ಟೇ ಕ್ಯಾನ್ಸಲ್ ಆದ್ಮೇಲೆ ಇವರು ಆದೇಶವನ್ನ ಮಾಡಿರ್ತಾರೆ. ಇವ್ರೇನ್ ಹೇಳ್ತಾರೆ, ಇವರ ಅತ್ತಿಗೆಯವರು ತಗೊಂಡಂತ ನೋಟಿಸ್ ನನಗ್ ಬಂದಿಲ್ಲ, ನನಗೆ ನೋಟಿಸ್ ಕೊಟ್ಟಿಲ್ಲ ನೀವು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಮತ್ತೆ ಅವರು ಆದೇಶದ ಪ್ರತಿಯಿಂದ ಅಪೀಲ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡಿದ್ದಾರೆ, 15ನೇ ತಾರೀಕು ಆದೇಶವನ್ನ AR ಮುಂದೆ ನೀವು ನಿಮ್ಮ ಆಲಿಕೆಯನ್ನು ಪಾಲಿಸಿ ಅಂತ ಹೇಳಿ ನಿಮ್ದೇನಿದೆ ಅದನ್ನ ಕೊಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಆದ್ರೆ ಈ ಮಧ್ಯೆ ಇದನ್ನ ಮಾಡಿದ್ದು ತಪ್ಪು ಅನ್ನೋ ಒಂದೇ ಕಾರಣದಿಂದ ಇವರು AR ಆಫೀಸ್ ಹೋಗಿ ದೌರ್ಜನ್ಯವನ್ನ ಮಾಡ್ತಾರೆ. ಮಾನ್ಯ ನ್ಯಾಯಾಲಯ, ಯಾವ ನ್ಯಾಯ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಅದು ನ್ಯಾಯಾಲಯ ಕೊಟ್ಟ ತೀರ್ಪು. ಆ ತೀರ್ಪನ್ನ ಇವರು ಒಬ್ಬರು ವಿದ್ಯಾವಂತರಾಗಿ, ಬಡ ಮಕ್ಕಳು, ನಾವು ಬಡವರು ರೈತರು ಅಂತ ಹೇಳ್ತಾರೆ, ಇವರು ವಕೀಲರಾಗಿದ್ದಾರೆ. ವಕೀಲರಾಗಿದ್ದಾಗ
ಇವ್ರಿಗೆ ಕಾನೂನಿನ ಪರಿವನ್ನ ಇರಬೇಕಾಗಿತ್ತು. ಆ ಪರಿಮಿತಿಯನ್ನು ಮೀರಿ ವರ್ತನೆ ಮಾಡಿದ್ದಾರೆ. ಈ ವರ್ತನೆಯನ್ನ ನಾವು ಖಂಡಿಸ್ತೀವಿ. ಜೊತೆಗೆ ಏನು ಎಆರ್ ಆಫೀಸಲ್ಲಿ ಏನೆಲ್ಲ ದಾಂಧಲೆಗಳಾಗಿದ್ರು, ಏನೆಲ್ಲ ದಾಖಲಾತಿಗಳನ್ನ ಕೊಡದೆ 1 ವರ್ಷ ಇವರೇ ಸತಾಯಿಸಿದ್ದಾರೆ. ಅಂದ್ರೆ ಇವರು ಸ್ಟೇ ತಗೊಳ್ಳುವಾಗ ಗೊತ್ತಿತ್ತು, ಈ ಕೇಸನ್ನ ನಡೆಸಬೇಡಿ ಅಂತ ತಗೊಳ್ಳುವಾಗ ಈಗ ಗೊತ್ತಿತ್ತು. ಆದ್ರೆ ಆದೇಶ ಆದ್ಮೇಲೆ ನನಗೆ ಗೊತ್ತಿಲ್ಲ ಅನ್ನೋದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಇವರೊಬ್ರು ತುಂಬಾ ಜ್ಞಾನಿಗಳು, ವಕೀಲರು, ಬಡ ರೈತರು, ಜನಮೋರ್ಚಾ ಕಾರ್ಯದರ್ಶಿಗಳು, ಇಷ್ಟೆಲ್ಲ ಇದ್ರೂ ಕೂಡ ಇವರು ನನಗೆ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಒಂದು ಸಣ್ಣ ವಿಚಾರ ಇವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ. ಈಗ ಈ ವಿಚಾರವಾಗಿ ಅವರು ಅನಾಥೆ ಆಗಿರೋದನ್ನ ಮರೆಮಾಚೋದಕ್ಕೆ ಈ ಎಲ್ಲ ದೌರ್ಜನ್ಯಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಎರಡನೇದಾಗಿ, ಈ ಕೇಸು ಎಆರ್ ಆಫೀಸಲ್ಲಿ ಆದೇಶ ಅನೂರ್ಜಿತ ಆದ್ಮೇಲೆ ಬಂದಂತಹ ಬೆಳವಣಿಗೆಯಲ್ಲಿ ಇದಕ್ ಮುಂಚೆ ಕೂಡ ನಾನು ಯಾವಾಗ ಎಲೆಕ್ಷನ್ ಅಲ್ಲಿ ಮೋಸ ಆಯ್ತು ಅವಾಗ ನಾನೊಂದು ಅಪೀಲ್ ಅನ್ನ ಹಾಕಿದೆ. ಏನದು ಅಪೀಲು? ಇವ್ರೇನ್ ಮಾಡಿದ್ರು, 25 ಜನಕ್ಕೆ ಒಂದು ವೋಟರ್ ಲಿಸ್ಟ್ ಅನ್ನ, ಅಂದ್ರೆ ಏನು ಹೇಳ್ತಾರೆ, ಬ್ಯಾಲೆಟ್ ಪೇಪರ್ ನ ಹೊರಗಡೆ ತರಿಸಿ ಇವ್ರು ಸೀಲ್ ಹಾಕಿ ಯಾರ ಅಧ್ಯಕ್ಷರಿದ್ದಾರೆ ಅವ್ರ ಕೈ ಕೊಟ್ಟು ಅವರಿಂದ ವಾಪಸ್ ಬ್ಯಾಲೆಟ್ ಪೇಪರ್ ನ ವಾಪಸ್ ತಗೊಂಡಿದ್ದಾರೆ. ಇಂಥ ಒಂದು ದೊಡ್ಡ ಅಕ್ರಮ. ಅಂದ್ರೆ ಚುನಾವಣೆಯಲ್ಲಿ ಹಣವನ್ನ ಎಲ್ಲಾದ್ರೂ ಹಂಚ್ತಾ ಇದ್ರೆ ಹಿಡ್ಕೊಂತಾರೆ. ಆದ್ರೆ ಬ್ಯಾಲೆಟ್ ಪೇಪರ್ ಅಲ್ಲೇ 22 ನೋಟುಗಳು ಅದರಲ್ಲಿ ಇದೆ. ಪ್ರತಿಯೊಂದು ಬ್ಯಾಲೆಟ್ ಪೇಪರ್ ಕೂಡ ಇವರು ಮಡಚಿ ಆಚೆಯಿಂದ ಕಳಿಸಿ, ಅಂದ್ರೆ ಈ ಒಂದು ಅಧ್ಯಕ್ಷರು ಯಾರಿದ್ದಾರೆ ಓಟ್ ಹಾಕ್ತಾರೆ ಅವ್ರ ಕೈ ಕೊಟ್ಟು ಅವ್ರು ಹಾಕಿ ಆ ಓಟ್ ಅನ್ನು ಅಂದ್ರೆ ಆ ಬ್ಯಾಲೆಟ್ ಪೇಪರ್ ಆಚೆ ತಂದು ಹಾಕಿದ್ದಾರೆ. ಈ ಆಚೆ ಯಾರು ಒತ್ತಿದ್ರು ಇದನ್ನ ಒತ್ತಿ ತಿರ್ಗಾ ಮತ್ತೆ ಮಡಚಿ ಒಂದು 500 ರೂಪಾಯಿ ನೋಟು, ಒಂದು 100 ರೂಪಾಯಿ ನೋಟು, ಒಂದು 200 ರೂಪಾಯಿ ನೋಟು ಈ ತರ ಮಡಚಿ ಕೊಟ್ಟು ಹಾಕ್ಸಿದ್ದಾರೆ. ಇಂಥ ಅಕ್ರಮವನ್ನ ದೇಶದಲ್ಲಿ ಮೊದಲನೇದಾಗಿ ಕರ್ನಾಟಕ, ಬೇರೆ ಎಲ್ಲ ಇರ್ತೋ ಗೊತ್ತಿಲ್ಲ, ಅದು ಕರ್ನಾಟಕದಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಎಸ್ಪೆಷಲಿ ಬಿಜೆಪಿಯ ಅಭ್ಯರ್ಥಿ ಮಾಡಿದಂತ ಅಕ್ಷಮ್ಯ ಅಪರಾಧ ಇದೆ. ಇಂಥವರು ಬಿಜೆಪಿಯವರು, ಅದರಲ್ಲೂ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇವರು ಬಹಳಷ್ಟು ಮುಂದಾಳತ್ವದಲ್ಲಿ ಇಂಥ ನಾಯಕರನ್ನ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ನೇರವಾಗಿ ಹೊಣೆ ಏನಾದ್ರೂ ಇದ್ರೆ MLA ವಿಶ್ವನಾಥ್ ಅವರೇ ಇದಕ್ಕೆ ಕುಮ್ಮಕ್ಕನ್ನ ಕೊಟ್ಟು 22 ನೋಟನ್ನ ಹಾಕಿಸಿ ಇವ್ರನ್ನ ಗೆಲುವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನೇರವಾದ ಹೊಣೆ ಅವರೇ. ಅದಕ್ಕಾಗಿ ಇವರು ರಾಜೀನಾಮೆಯನ್ನ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನವನ್ನ ಇವರು ಸುಟ್ಟಾಕಿದ್ದಾರೆ. ನೀವೆಲ್ಲಾ ಕಡೆ ಸ್ಟ್ರೈಕ್ ಮಾಡ್ತೀರಿ, ಯಾರೋ ರಾಜೀವ್ ಗೌಡ ಅವರು ಯಾರೋ ಬೈದ್ರು ಅಂತ ಸ್ಟ್ರೈಕ್ ಮಾಡ್ತೀರಿ. ಈಗ ಏನ್ ಹೇಳ್ತೀರಿ ಇದ್ರ ಪುತ್ರ? ಎಲ್ಲ ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನ ಏನ್ ಮಾಡ್ತಾರೆ ಅನ್ನೋದನ್ನ ಇದನ್ನಾದ್ರೂ ನೋಡಿ ಮುಂದಿನ ದಿನಗಳಲ್ಲಿ ನಮ್ಮವರು ಹೆಸರಟ್ಟದಲ್ಲೂ ಹಂಗೆ ಆಗಿದೆ. ಅಂದ್ರೆ ಎಲ್ಲಾ ಕಡೆ ಇವರು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಇಂಥವರನ್ನ ಶಾಸಕರು ಒಂದು ಹಿಂಡನ್ನೇ ಇಟ್ಕೊಂಡವ್ರೆ. ಅದರಲ್ಲಿ ಇವರು ಮೊದಲನೆಯವರು. ಇವ್ರನ್ನ ಈಗಲೇ ಇವ್ರ ಪಾರ್ಟಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಇವತ್ತೇ ಈ ಪಾರ್ಟಿಯಿಂದ ಇವರನ್ನ ಸಸ್ಪೆಂಡ್ ಮಾಡಬೇಕು. ನೈತಿಕ ಹೊಣೆ ಹೊತ್ತು ಯಾರು ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಮಾಲ್ ಪ್ರಾಕ್ಟೀಸ್ ಅನ್ನ ಮಾಡಿರೋದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ 22 ವೋಟಿನ ಬ್ಯಾಲೆಟ್ ಪೇಪರ್ ಅಲ್ಲಿ ನೋಟು ಇದ್ದಂತ ಪ್ರಕರಣ ಅಂತ ಹೇಳಿದ್ರೆ ಅತ್ಯಂತ ಅದ್ಭುತವಾದ್ದು. ಇಂಥ ಅದ್ಭುತವಾದ ಕಲೆ ಯಾರಿಗೂ ಸಾಮಾನ್ಯ ಬರಲ್ಲ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.